ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇದು ನನ್ನದೇ ಮೇ ಬಿ ಲೇಟ್ ವಿಶ್ ಅನಿಸುತ್ತೆ. ಏನು ಮಾಡೋದು, ವ್ಲಾಗ್ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ಸೊ ವಿಶಸ್ಸು ಲೇಟಾಗಿ ತಲುಪ್ತಾ ಇದೆ. ಸೊ ಈ ಹಬ್ಬನೂ ಅಷ್ಟೇ, ಯಾರೆಲ್ಲ ಏನೇನು ಕನಸು ಕಟ್ಕೊಂಡಿದ್ದೀರಾ ಎಲ್ಲದೂ ನೆರವೇರಲಿ. ಆ್ಯಂಡ್ ನಾನು ಯಾವಾಗಲೂ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತಿರ್ತೀನಿ. ಸೊ ನನಗೆ ಯಾರು ಪ್ರೀತಿ ತೋರಿಸ್ತೀರಾ ಆ್ಯಂಡ್ ನನಗೆ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನನ್ನ ಕಡೆಯಿಂದಲೂ ನಾನು ಬೇಡ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಎಷ್ಟು ಫಜೀತಿ ಆಯಿತು ಪೂಜೆ ಮಾಡುವಾಗ ಅಂತ ನಾನು ಈ ವ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಕಡೆ ಹೇಗೆ ಗೌರಿ ಹಬ್ಬ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಫ್ರೆಂಡ್ಸ್, ಮನೇಲಿ ಒಂದು ಪುಟಾಣಿ ಪಾಪು ಇದೆ ಅಂತಂದರೆ ನಾವು ಯಾವಾಗಲೂ ಆ ಪಾಪು ಕಂಫರ್ಟಬಲು ಆ್ಯಂಡ್ ಸೇಫ್ಟಿನೇ ನೋಡ್ತಾ ಇರ್ತೀವಿ. ಹಾಗಾಗಿ ನಾನು ಲವ್ಲಾಪಿಂದ ಕಾಂಫಿ ಬೆಡ್ ರೈಲ್ನ ತರಿಸಿದ್ದೆ. ಆ್ಯಂಡ್ ಇವಾಗ ಪಾಪುಗೆ 3 ಮಂತ್ಸ್ ಆಗ್ತಿದೆ. ಇನ್ನೇನು ಉಲ್ಟಾ ಆಗೋಕ್ಕೆ ಈಗ ಎಲ್ಲ ಸ್ವಲ್ಪ ಮೂವ್ಮೆಂಟ್ ಮಾಡೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಇಂಥ ಟೈಮಲ್ಲಿ ಈ ಒಂದು ಬೆಡ್ ರೈಲ್ ತುಂಬ ಮುಖ್ಯವಾಗುತ್ತೆ. ಸೊ ಅಪ್ಪ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ನೋಡಿಕೊಂಡು ಒಂದೊಂದೇ ಎಲ್ಲ ಪಾರ್ಟ್ಸ್ಗಳನ್ನ ಫಿಟ್ ಮಾಡ್ತಾ ಇದ್ರು. ಇದರಲ್ಲಿ 2 ಲಿಫ್ಟ್ ಟ್ಯೂಬ್ ಇರುತ್ತೆ, ಒಂದು ರೈಟ್ ಇನ್ನೊಂದು ಲೆಫ್ಟ್. ಒಂದು ಕ್ಲಾತ್ ಫೆನ್ಸ್ ಕವರ್ ಇರುತ್ತೆ. ಸೊ ಇದು ನೆಟ್ ಆಗಿರೋದ್ರಿಂದ ಆ್ಯಂಡ್ ಇದ್ರ ಮೇಲೆ ಕಾರ್ಟೂನ್ಗಳಿರೋದ್ರಿಂದ ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ. ನೋಡ್ತಿರ್ಬೋದು ಈ ಥರ ಬರುತ್ತೆ ನಾವು ಫಿಟ್ ಮಾಡಿದಾಗ. ಸೊ ಇದರಲ್ಲಿ ಕಲರ್ಸ್ಗಳು ಇರುತ್ತೆ, ನಿಮ್ಗೆ ಇಷ್ಟ ಆಗಿದ್ದ ಕಲರ್ನ ನೀವು ಚೂಸ್ ಮಾಡ್ಬೋದು. ಸೊ ಚಿಕ್ಕ ಮಕ್ಕಳು ಇರೋ ಮನೆಗಳಲ್ಲಂತೂ ಈ ಒಂದು ರೈಲ್ ಬೆಡ್ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಈ ಲಿಫ್ಟ್ ಟ್ಯೂಬಲ್ಲಿ ಒಂದು ಅಡ್ಜಸ್ಟಬಲ್ ಬಟನ್ ಇರುತ್ತೆ. ಇದು ಬೇಬಿ ಏನಾದರೂ ಸ್ಮಾಲ್ ಇತ್ತು ಅಂದರೆ ನಾರ್ಮಲ್ ನೀವು ಹೈಟಲ್ಲಿ ಇಟ್ಕೋಬಹುದು. ಇಲ್ಲ ಇವಾಗ ಕೆಲವೊಂದು ಮಕ್ಕಳುಗಳು ಇದನ್ನು ದಾಟ್ತಿರ್ತಾರೆ, ಹಾಗಾಗಿ ಜಾಸ್ತಿ ಹೈಟಲ್ಲಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಬಹುದು. ಹಾಗೆ ಇಲ್ಲಿ ಒಂದು ಸೈಡಲ್ಲಿ ಒಂದು ಪಾಕೆಟ್ ಕೊಟ್ಟಿರ್ತಾರೆ. ನಾವೇನಾದರೂ ಮೊಬೈಲ್ ಆರ್ ಚಾಕ್ಲೇಟ್ಸ್ ಏನಾದರೂ ಒಂದು ಎಸೆನ್ಷಿಯಲ್ ಇಟ್ಕೊಳ್ಳೋಕೆ ಒಂದು ಪಾಕೆಟ್ ಇರುತ್ತೆ. ಆ್ಯಂಡ್ 2 ಸೈಡು ಫುಟ್ ಬೇಸ್ ಇರುತ್ತೆ. ಇದು ಮೇನ್ ನಮಗೆ ಬೆಡ್ಡಿಗೆ ಗ್ರಿಪ್ ಕೊಡೋದು. ಇದರಲ್ಲೂ ನಾವು ಲೆಂತ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಆ್ಯಂಡ್ ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಒಂದು ಜಿಪ್ ಕೊಟ್ಟಿರ್ತಾರೆ. 2 ಸೈಡು ಜಿಪ್ ಇರುತ್ತೆ. ಸೊ ನೋಡ್ತಿರ್ಬೋದು ನಮ್ಮ ಪುಟಾಣಿ ಇವಾಗ ಎಷ್ಟು ಸೇಫ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು. ಈ ಥರ ಇದ್ರೆ ನಮಗೂ ಭಯ ಇರಲ್ಲ, ಮಗು ಉಲ್ಟಾದಾಗ ಬೀಳುತ್ತೆ ಅಂತ. ಇವಾಗ ನಿದ್ರೆಗಣ್ಣಲ್ಲೂ ಒಂದೊಂದ್ಸರಿ ಕೆಲವು ಮಕ್ಕಳುಗಳು ಬೀಳ್ತವೆ. ಸೊ ಆ ಥರ ಭಯಗಳು ಇರಲ್ಲ. ಸೊ ಈ ಪ್ರಾಡಕ್ಟ್ ತುಂಬ ವರ್ತ್ ಅಂತ ನನಗನ್ಸುತ್ತೆ. ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಇದ್ದರೆ, ನಿಮ್ಮ ಮನೇಲೂ ಯಾರು ಟೋಡ್ಲರ್ಸ್ ಇದ್ದರೆ, ಸಣ್ಣ ಪಾಪುಗಳಿದ್ದರೆ ನೀವು ಇದನ್ನು ತರಿಸ್ಕೋಬೋದು. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮಗಿಷ್ಟ ಆದರೆ ಬೈ ಮಾಡಿ. ಸೊ ಫ್ರೆಂಡ್ಸ್, ಗಣಪತಿ ಮತ್ತು ಗೌರಿ ಹಬ್ಬನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ಊರ ಮೇಲೆ ಡಿಪೆಂಡ್ ಅಲ್ಲ, ಕೆಲವೊಂದು ಮನೆಗಳಲ್ಲೂ ಅಷ್ಟೇ. ಇವಾಗ ನಮ್ಮ ಮನೆಯಲ್ಲೇ ನಮ್ಮಮ್ಮ ಒಂಥರ ಮಾಡ್ತಾರೆ ಆ್ಯಂಡ್ ಭದ್ರಾವತಿಯಲ್ಲಿ ಅತ್ತೆದಿರೆಲ್ಲ ಒಂಥರ ಮಾಡ್ತಾರೆ. ಹೀಗೆ ನಮ್ಮಮ್ಮ ಹೀಗೆ ಗಂಗೆ ಪೂಜೆ ಮಾಡಿ ಎಲ್ಲ ಏನಂತಾರೆ ಗೌರಿ ಗಂಗೆ 2 ಒಂದೇ ಅಂತಂದ್ಬಿಟ್ಟು ಸೊ ಈ ಥರ ಗಂಗೆ ಪೂಜೆ ಮಾಡಿ ಗೌರಿ ಅಮ್ಮನ್ನ ಮನೆ ಕರ್ಕೊಂಡು ಹೋಗೋದು, ಬಾಗಿನ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ಇನ್ನು ಕೆಲವರು ಹೊಸ್ತಿಲಲ್ಲಿ ಎಲ್ಲ ಅದನ್ನು ಬಾಗಿನ ಕೊಟ್ಟಿರೋದನ್ನ ಇಟ್ಬಿಟ್ಟು, ಅಂದರೆ ಇದು ನಮ್ಮ ಭದ್ರಾವತಿಲಿ ಮಾಡ್ತಿದ್ರು. ಅಂದರೆ ಅತ್ತೆ ಮನೇಲಿ, ಜಯತ್ತೆ ಮನೇಲೆಲ್ಲ ಹೀಗೆ ಮಾಡ್ತಾ ಇದ್ದಿದ್ದು. ಏನಂದರೆ ಬಾಗಿನಗಳು ಏನು ಕೊಟ್ಟಿರ್ತಾರೆ ಅತ್ತೆಗೆ, ಅದನ್ನೆಲ್ಲ ಹೊಸ್ಲ ಹತ್ರ ಇಟ್ಬಿಟ್ಟು ಅಲ್ಲಿಗೆ ಪೂಜೆ ಮಾಡಿ ಆಮೇಲೆ ಗೌರಿ ಎಳೆ ಇರುತ್ತಲ್ಲ ಎಲ್ಲ ಕಟ್ಕೊಂಡು ಆಮೇಲೆ ಪೂಜೆ ಮಾಡಿ ಒಳಗಡೆ ತರೋದು, ಈ ಥರನೂ ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ ಅಂದರೆ ನಮ್ಮ ಆಂಟಿ ಮನೇಲಿ, ನಮ್ಮ ಅಕ್ಕ ಕಸಿನ್ಸ್ ಮನೇಲೆಲ್ಲ ಏನಂದರೆ ಈಗ ಬಾವಿ ಕಟ್ಟೆ ಈ ಥರ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಗಂಗಮ್ಮನ ಕೂರಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಯಾರ್ಯಾರು ಬಾಗಿನ ಕೊಟ್ಟಿರ್ತಾರೆ ತವ್ರ ಮನೆಯಿಂದ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ತಾರೆ. ಅಲ್ಲಿ ಏನಂದರೆ ಗ್ರೂಪ್ ವೈಸ್ ಒಬ್ಬೊಬ್ಬರೇ ಅಲ್ಲ, ಇಡೀ ಊರು ಈ ಥರ ಹೋಗ್ಬಿಟ್ಟು ಪೂಜೆ ಮಾಡಿ ಬರ್ತಾರೆ. ಸೊ ಅದೇ ನಾನು ಹೇಳ್ದಂಗೆ ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನು ಸ್ವಲ್ಪ ತಿಳ್ಕೊತೀನಿ. ಇನ್ನು ನಮ್ಮ ಪೂಜೆ ಹೇಳೋದಾದರೆ ಫುಲ್ಲು ಅದೇನೋ ಅಂತಾರಲ್ಲ ಬ್ಯಾಡ್ ಲಕ್ ಅಂತ. ಅಷ್ಟೊತ್ತು ಮಳೆ ಇರಲಿಲ್ಲ, ಕರೆಕ್ಟಾಗಿ ನಮ್ಮಮ್ಮ ಎಲ್ಲ ಪೂಜೆ ಮಾಡೋಣ ಅಂತೆಲ್ಲ ಅರೇಂಜ್ಮೆಂಟ್ ಮಾಡಿ
ಅದನ್ನೆಲ್ಲ ಜೋಡಿಸ್ಬಿಟ್ಟು ಈ ಕಡೆ ಬರೋಷ್ಟ್ರಲ್ಲಿ ಆಗಲೇ ಮಳೆ ಬಂತು. ಬಟ್ ಏನು ಮಾಡೋಣ, ಸೀರೆ ಎಲ್ಲ ಇದೆ, ನೆಂದೋದ್ರೆ ಮತ್ತೆ ಅವೆಲ್ಲ ಡ್ರೈ ವಾಶ್ ಮಾಡೋ ಸ್ಯಾರಿಗಳಿರುತ್ತೆ. ಹಾಗಾಗಿ ನಾನೊಂದು ಛತ್ರಿ, ಆಮೇಲೆ ಕಾಂಪೌಂಡ್ ಮೇಲೊಂದು ಛತ್ರಿ ಈ ಥರ ಇಟ್ಕೊಂಡು ಪಜೀತಿಯಲ್ಲಿ ನಾವು ಪೂಜೆ ಮಾಡಿದ್ದು. ಸೀರೆ ಮೇಲೆ ಪೂರ ಲೈಟ್ ಅಲ್ಲದ ಆ್ಯಕ್ಚುಲಿ ಪೂಜೆ ಮಾಡುವಾಗ ನಾನು ಅಮ್ಮ ಇಬ್ಬರೇ ಇದ್ದಿದ್ದು. ಹಾಗಾಗಿ ಪಾಪುನ ಅಲ್ಲೇ ಮನೆ ಹಾಲಲ್ಲಿ ಕೆಳಗಡೆ ಮಲಗಿಸಿದ್ವಿ. ಅವನು ಅಲ್ಲಿಂದಲೇ ನಮ್ಮನ್ನ ನೋಡ್ಬಿಟ್ಟು ನಗಾಡ್ತಾ ಇದ್ದ. ಅದ್ರದ್ದು ಕ್ಲಿಪ್ಪಿಂಗ್ ಇತ್ತು, ಬಟ್ ಅದು ಪಾಪು ಫೇಸು ಬ್ಲರ್ ಇದೆ, ಅದು ಏನು ಎಷ್ಟು ಅಂತ ಎಮೋಜಿ ಹಾಕೋದು, ಹಾಗಾಗಿ ನಾನು ಆ ಕ್ಲಿಪ್ನ ಶೇರ್ ಮಾಡಿಲ್ಲ. ಆ್ಯಂಡ್ ಇದು ಸ್ಯಾರಿ ಬಗ್ಗೆ ಹೇಳೋದಾದರೆ ಬಾಗ್ನಕ್ಕೆ ಇದು ಅಮ್ಮ ನನಗೆ ಅಂದರೆ ಅಮೌಂಟ್ ಕೊಟ್ಟಿದ್ರು ನನಗೆ. ಸೊ ಆನ್ಲೈನಲ್ಲೇ ತಗೋ, ಇವಾಗ ಹೆಂಗೋ ಶಾಪಿಗೆ ಹೋಗೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು, ಸೊ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಶಿಫಾನ್ ಜಾರ್ಜೆಟ್ ಮೆಟೀರಿಯಲ್ ಇದು. ಆ್ಯಂಡ್ ಅದ್ರ ಮ್ಯಾಚಿಂಗ್ ಬಳೆ ಅಮ್ಮನೇ ತಂದಿದ್ದು. ಸೊ ಇದೇನಾಯ್ತು ಅಂದರೆ ಕೊಡುವಾಗ ಇವಾಗ ಕೆಲವೊಬ್ಬರು ಮರ ಮುಚ್ಚಿಬಿಟ್ಟು ಹಿಂಗೆ ಸೆರಗಲ್ಲಿ ಅದನ್ನು ಕವರ್ ಮಾಡಿಬಿಟ್ಟು ಹಿಂಗೆ ಕೊಡ್ತಾರೆ. ಅಂದರೆ ಮೂರು ಸರಿ ಕೊಡೋದು ಇಸ್ಕೊಡೋದು ಈ ಥರ ಮಾಡ್ತಾರೆ. ನಾನು ಅಮ್ಮಂಗೆ ಹಂಗೆ ಹೇಳ್ತಿದ್ದೆ, ಅಮ್ಮ ಆ ಥರ ಮೇ ಬಿ ಕೊಡೋದೇನೋ ಅಂತ. ಅದಕ್ಕೆ ಅಮ್ಮ ಆ ಥರನೂ ಕೊಟ್ಟರು, ಮಾಮೂಲಿ ಥರನೂ ಕೊಟ್ಟರು. ಅದಕ್ಕೆ ನಗು ಬಂತು, ಎರಡೆರಡು ಸರಿ ಅಂದರೆ ಇಸ್ಕೊಳಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಸ್ಯಾರಿನ ನಾನು ಅದೇ ಆನ್ಲೈನಲ್ಲಿ ತೊಗೊಂಡೆ ಅಂತ ಅಂದಲ್ಲ, ಇದೊಂದೇ ಇದ್ದಿತ್ತು. ಮತ್ತು ಲಿಂಕ್ ಅಂತ ಎಲ್ಲ ಕೇಳ್ತೀರಾ, ಸೊ ಈ ಥರ ಸ್ಯಾರಿ ಇರಲಿಲ್ಲ, ಇದೇ ಲಾಸ್ಟ್ ಪೀಸ್ ಇದ್ದಿದ್ದು. ಆ್ಯಂಡ್ ನನಗೆ ಅದು ಯಾವ ಪೇಜಲ್ಲಿ ಅಂತಂದರೆ ಬೇಕಾದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದು ನನಗೆ ಇವಾಗ ನೆನಪಿಗೆ ಬರ್ತಾ ಇಲ್ಲ. ರೀಸೆಂಟಾಗಿ ಅದು ಇನ್ಸ್ಟಾಗ್ರಾಮಲ್ಲಿ ಅದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಅದು ಪೇಜು. ಆ್ಯಂಡ್ ಅಮ್ಮ ಇಟ್ಕೊಂಡಿರೋ ಸ್ಯಾರಿ ಬಂದು ಅದು ಅಷ್ಟೇ ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದು, ಅಂದರೆ ಆನ್ಲೈನಲ್ಲಿ ತೊಗೊಂಡಿದ್ದೆ ಬೆಂಗಳೂರಲ್ಲಿದ್ದಾಗ. ನಾನು ತಗೊಳ್ಳುವಾಗ ಅದೇ ಶಾಪಲ್ಲಿ ಫಸ್ಟು ಈ ಸ್ಯಾರಿ ಇದ್ದಿದ್ದು, ಬೇರೆ ಎಲ್ಲೂ ಇರಲಿಲ್ಲ. ಇವಾಗ ಎಲ್ಲ ಕಡೆಯೂ ಇದೆ, ಎಷ್ಟು ಜನ ತೊಗೊಂಡಿದ್ದಾರೆ ಗೊತ್ತಿಲ್ಲ. ನಾನಿನ್ನೂ ಬ್ಲೌಸು ಸ್ಟಿಚ್ ಮಾಡಿಸಿರಲಿಲ್ಲ, ಹಾಗಾಗಿ ಇದನ್ನು ನಾನು ಅಮ್ಮಂಗೆ ಕೊಡೋಣ ಅಂತ ಅಂದ್ಬಿಟ್ಟು ಅಮ್ಮಂಗೆ ಕೊಟ್ಟೆ. ಆಮೇಲೆ ಅಮ್ಮಂಗೂ ತವ್ರ ಮನೆಯಿಂದ ಎಲ್ಲ ಬಾಗಿನ ಕೊಟ್ಟಿದ್ದರು. ಬಟ್ ಅಮ್ಮ ಸೀರೆ ತೊಗೊಳಕ್ಕಾಗಿರಲಿಲ್ಲ, ಬಾಣಂತನ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ಹಾಗಾಗಿ ನನ್ನ ಸೀರೆನೇ ಅಮ್ಮ ಇಟ್ಟು ಪೂಜೆ ಮಾಡಿದ್ರು. ನಮ್ಮ ಪುಟಾಣಿಗೂ ನಾವು ಗೌರಿ ಎಳೆ ಕಟ್ಟಾಯಿತು ಮ್ಯಾಚಿಂಗ್ ಇವತ್ತು. ಒಂದು ವೈಟ್ ಮತ್ತು ಸ್ಕೈ ಬ್ಲೂ ಔಟ್ಫಿಟ್ ಅಲ್ವಾ, ಸೊ ಹಂಗಾಗಿ ವೈಟ್ ಕಲರ್ದು ಗೌರಿ ಎಳೆನ ಕಟ್ಟಿದ್ದೀವಿ. ಪುಟಾಣಿ, ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್, ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಕಂದ. ಉಯ್ 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 ಅಪ್ಪ 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 ಅಪ್ಪ. ಆ್ಯಂಡ್ ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಗಣಪತಿ ಹಬ್ಬದ ದಿನ ವೀಣಾ ಮತ್ತು ಮೈತು ಬಂದಿದ್ದರು ಪಾಪು ನೋಡೋಕ್ಕೆ ಅಂತ. ತುಂಬ ದಿನ, ಒಂದು 2 ಮಂತ್ಸೇ ಆಗಿತ್ತು ಅವ್ರು ನೋಡ್ದಲೆ, ಹಾಗಾಗಿ ಬಂದಿದ್ದರು. ಹಾಗೆ ಅವರಿಬ್ಬರದ್ದು ಇನ್ನೊಂದು ಗುಡ್ ನ್ಯೂಸ್ ಇದೆ, ಬಟ್ ಅದನ್ನು ಇವಾಗಲೇ ಹೇಳಬೇಕು ಏನೋ ಗೊತ್ತಿಲ್ಲ. ಟೈಮ್ ಬಂದಾಗ ನಾನು ಅದನ್ನು ಹೇಳ್ತೀನಿ. ಸೊ ನಮ್ಮ ಒಂದು ಊರಲ್ಲಿ ಆರೋಗ್ಯ ದೈವ ಗಣಪತಿಯನ್ನು ತುಂಬ ಫೇಮಸ್ಸು ಫ್ರೆಂಡ್ಸ್. ಹೇಗೆ ಅಂತಂದರೆ ತರುವಾಗಲೇ ಈ ಥರ ಸೆಲೆಬ್ರೇಷನ್ ಅಂದರೆ ಇದಿನ್ನೂ ಕಮ್ಮಿ. ತರುವಾಗಲೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ತರ್ತಾರೆ. ಇನ್ನು ಬಿಡುವಾಗ್ಲಂತೂ ಮಾತೇ ಇಲ್ಲ. ಎಷ್ಟು ಜನ ಪೊಲೀಸ್ಗಳಿರ್ತಾರೆ ಸೆಕ್ಯೂರಿಟಿ ಗೊತ್ತಾ. ಅಂದರೆ ನಮ್ಮದು ತಾಲೂಕು ತರೀಕೆರೆ ಆಗಿರಿದ್ರೂ ಅಲ್ಲಿಗಿಂತಲೂ ಗ್ರ್ಯಾಂಡಾಗಿ ಇಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರೆ.
ಲಾಸ್ಟ್ ಟೈಮು ನಾನು ಬೆಂಗಳೂರಲ್ಲೇ ಇದ್ದೆ. ಸೊ ಎಲ್ಲದನ್ನೂ ಮಿಸ್ ಮಾಡಿಕೊಂಡೆ. ಬಟ್ ಈ ಸರಿ ಯಾವುದನ್ನೂ ಮಿಸ್ ಮಾಡ್ಕೊಳ್ಳಲ್ಲ. ಪಕ್ಕಾ ನಿಮಗೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ದಿನ ಇಟ್ಕೊತಾರೆ ಗಣಪತಿನ ಇಲ್ಲಿ. ಹಾಗಾಗಿ ಈ ಸರಿ ನಾನು ನೋಡ್ಬೋದು. ಸೊ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ವೀಳ್ಯದೆಲೆ. ನೋಡ್ತಿರ್ಬೋದು ಎಷ್ಟು ಅಂದರೆ ಪ್ಯಾರಟ್ ಗ್ರೀನ್ ಕಲರ್ ಇದೆ. ಯಾಕಂದರೆ ಅಷ್ಟು ಎಳೆ ಚಿಗುರು ಎಲೆ ಇದು. ನೋಡೋಕ್ಕೆ ಎಷ್ಟು ಚೆಂದ ಇದೆ ನೋಡಿ. ಆ್ಯಂಡ್ ಅದೇ ಬಾಣಂತಿಯರು ಡೈಲಿ ಎಲ್ಲಡಿಕೆ ಹಾಕ್ಕೋಬೇಕಂತಾರೆ. ಸೊ ನಾನು ಡೈಲಿ ಎಲ್ಲಡಿಕೆ ಹಾಕ್ಕೊಳ್ಳಲ್ಲ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಹಾಕ್ಕೊತೀನಿ. ಹೀಗೆ ಇದ್ರದ್ದೇ ಸಪ್ರೇಟು ಅಡಿಕೆ ಬರುತ್ತಲ್ಲ ಅದಕ್ಕೆ, ಮತ್ತು ಸೋಂಪು ಕಾಳು ಸ್ವಲ್ಪ ಸುಣ್ಣಾರು ಸವರ್ಕೊಂಡು ನಾನು ಎಲ್ಲಡಿಕೆ ಹಾಕ್ಕೊತೀನಿ. ನಾನ್ ವೆಜ್ ಎಲ್ಲ ಇದ್ದರೆ ಆ ಪಕ್ಕ ಮಿಸ್ ಮಾಡಲ್ಲ. ಆವತ್ತಿನ ದಿನ ಅಂತೂ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬಜೆ ಏಲಕ್ಕಿ ಹಾಕ್ಕೊಂಡು ನಾನು ಎಲ್ಲಡಿಕೆ ಹಾಕ್ಕೊತೀನಿ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಪುಟ್ಟ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್.